MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಮ್ಮಲ್ಲಿ ತುಂಬಾ ವಿಶಿಷ್ಟವಾದ ದೇವಸ್ಥಾನಗಳಿವೆ. ಎಷ್ಟೋ ದೇವಸ್ಥಾನಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಒಂದರಲ್ಲಿ ಸ್ಥಳ ಪುರಾಣ ಹೆಚ್ಚಿದ್ರೆ ಒಂದು ಪೌರಾಣಿಕ ಮಹತ್ವ ಇರುತ್ತೆ, ಒಂದು ಇನ್ನೇನೋ ವಿಶೇಷತೆ ಇರುತ್ತೆ. ಒಟ್ಟಿನಲ್ಲಿ ಒಂದಕ್ಕಿಂತ ಒಂದು ವಿಶಿಷ್ಟವಾಗಿರುತ್ತೆ, ಒಂದಕ್ಕಿಂತ ಒಂದು ಪದ್ಧತಿಯಲ್ಲಿ ಆಚರಿಸೋ ವಿಧಾನದಲ್ಲಿ ಬೇರೆಯಾಗಿರುತ್ತೆ. ಕೆಲವೊಂದು ಸಂಪ್ರದಾಯಗಳು ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ರೀತಿಯ ಸಂಪ್ರದಾಯಗಳನ್ನ ಪಾಲಿಸ್ತೀವಿ. ಈಗ ಚಾಮುಂಡೇಶ್ವರಿ ದೇವರೇ ಇರ್ಬೋದು, ಅದು ಒಂದು ದೇವಸ್ಥಾನಕ್ಕೂ ಇನ್ನೊಂದು ದೇವಸ್ಥಾನಕ್ಕೂ ಸ್ವಲ್ಪ ವಿಶೇಷತೆ ಇರುತ್ತೆ. ಹಾಗೆ ಶಿವನ ದೇವಸ್ಥಾನ ಇರ್ಬೋದು, ಎಲ್ಲ ಕಡೆನೂ ಶಿವನ ದೇವಸ್ಥಾನದಲ್ಲಿ ಒಂದೇ ರೀತಿಯ ಪೂಜೆ ನಡೆಯೋದಿಲ್ಲ. ಕೆಲವೊಂದು ಆಚಾರಗಳು ಬೇರೆ ಬೇರೆಯಾಗಿರುತ್ತೆ. ಅಂಥ ವಿಶಿಷ್ಟ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು. ಈ ದೇವಸ್ಥಾನದಲ್ಲಿರುವಂಥ ವಿಶಿಷ್ಟ ಪದ್ಧತಿ ಏನಪ್ಪಾ ಅಂದರೆ, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗಿ ಪೂಜೆ ಮಾಡೋಗಿಲ್ಲ. ಎಲ್ಲ ದೇವಸ್ಥಾನಗಳಿಗೂ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ರೆ ತುಂಬ ಶುಭ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಈ ಒಂದು ದೇವಸ್ಥಾನಕ್ಕೆ ನೀವೇನಾದರೂ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ನಿಮಗೆ ಆ ಗಂಡ ಹೆಂಡತಿಗೆ ಏನಾದರೂ ಶುಭ ಆಗುತ್ತೆ, ಏನಾದರೂ ಕೆಟ್ಟದಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದರೆ ಅದು ಯಾವ ದೇವಸ್ಥಾನ, ಏನಕ್ಕೆ ಆ ರೀತಿ ಬಂತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಇದು ಹಿಮಾಚಲ ಪ್ರದೇಶದಲ್ಲಿ ಶಿಮ್ಲಾ ಜಿಲ್ಲೆಯ ರಾಂಪುರ ಅನ್ನೋ ಕಡೆ ಇದೆ. ರಾಂಪುರ ತಹಸೀಲ್ ಅನ್ನೋ ಕಡೆ ಇದೆ. ಇದು ಶ್ರೀ ಕೋಟಿ ಮಾತಾ ದೇವಸ್ಥಾನ. ಈ ದೇವಸ್ಥಾನನೇ ತುಂಬ ವಿಶಿಷ್ಟವಾಗಿದೆ. ಈ ದೇವಸ್ಥಾನ ಒಂದು ದಟ್ಟ ಅರಣ್ಯದ ನಡುವೆ ಇದೆ. ಇಲ್ಲಿ ವಿಶಿಷ್ಟ ಸಂಪ್ರದಾಯ ಆಚರಿಸ್ತೀವಿ, ಅದಕ್ಕೆ ಇದು ಹೆಸರುವಾಸಿಯಾಗಿದೆ. ಇಲ್ಲಿಗೆ ತುಂಬ ಜನ ಬರ್ತಾರೆ. ಬರೋರು ಶಿಮ್ಲಾಕ್ಕೆ ಹೋಗಿ ಅಲ್ಲಿಂದ ಈ ದೇವಸ್ಥಾನಕ್ಕೆ ಬರ್ಬೋದು. ಅಲ್ಲಿ ಶಿಮ್ಲಾದಿಂದ ಈ ದೇವಸ್ಥಾನಕ್ಕೆ ಬರೋದಕ್ಕೆ ತುಂಬ ಸಾರಿಗೆ ವ್ಯವಸ್ಥೆ ಇದೆ. ಇದು ಪ್ರವಾಸಕ್ಕೂ ಕೂಡ ಒಂದು ಹೇಳಿ ಮಾಡಿಸುವಂಥ ದೇವಸ್ಥಾನ. ಯಾಕಂದರೆ ಅಲ್ಲಿ ಪ್ರಕೃತಿ ಸೊಬಗು ಕೂಡ ತುಂಬ ವಿಶಿಷ್ಟವಾಗಿದೆ. ಇದರಲ್ಲಿರೋ ವಿಶೇಷತೆ ಅಂದರೆ ಎಲ್ಲ ದೇವಸ್ಥಾನಕ್ಕೂ ಗಂಡ ಹೆಂಡತಿ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ರೆ ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಆದರೆ ಈ ಒಂದು ದೇವಸ್ಥಾನಕ್ಕೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ರೆ ಅದರಿಗೆ ಒಳ್ಳೇದಾಗಲ್ಲ, ಏನಾದರೂ ಕೆಟ್ಟದಾಗತ್ತೆ ಅನ್ನೋ ನಂಬಿಕೆ ಇದೆ. ಅದು ಏನಕ್ಕೆ ಅಂತಂದರೆ ಇಲ್ಲಿ ಈ ಪದ್ಧತಿಯನ್ನು ಅನುಸರಿಸೋದಕ್ಕೆ ಒಂದು ಪೌರಾಣಿಕ ಒಂದು ಕಥೆ ಇದೆ. ಕಥೆ ಏನಪ್ಪ ಅಂದರೆ, ಒಮ್ಮೆ ಕಾರ್ತಿಕೇಯ ಮತ್ತು ಗಣಪತಿ ಇಬ್ಬರ ನಡುವೆ ಮದುವೆ ಯಾರಾಗಬೇಕು ಅನ್ನೋ ವಿಷಯಕ್ಕೆ ಜಗಳ ನಡೆಯುತ್ತೆ. ಇಬ್ಬರು ಅಣ್ಣ ತಮ್ಮದಿರು ಜಗಳ ಆಡಬೇಕಾದ್ರೆ ಅಲ್ಲಿಗೆ ಶಿವಪಾರ್ವತಿಯರು ಬರ್ತಾರೆ. ಈ ವೇಳೆ ಬ್ರಹ್ಮಾಂಡವನ್ನು ಮೊದಲು ಸುತ್ತಿ ಯಾರು ಬರ್ತಾರೋ ಆ ಮೊದಲು ಮದುವೆ ಆಗೋದಾಗಿ ಶಿವ ದೇವರು ಇಬ್ಬರನ್ನ ಸಮಾಧಾನ ಮಾಡೋದಾಗಿ ಹೇಳ್ತಾರೆ. ಅಂದರೆ ಯಾರು ಇಡೀ ಪ್ರಪಂಚವನ್ನು ಯಾರು ಸುತ್ತುತ್ತಾರೋ, ಬೇಗ ಸುತ್ತು ಬರ್ತಾರೋ ಅವರು ಬೇಗ ಮದುವೆ ಆಗೋದು ಅಂತ ಹೇಳ್ತಾರೆ. ಆಗ ಕಾರ್ತಿಕೇಯ ಬ್ರಹ್ಮಾಂಡವನ್ನು ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗ್ತಾನೆ. ಆದರೆ ಈ ಜಾಣ ಗಣಪತಿ ಇರ್ತಾನಲ್ಲ, ಅವನೇನು ಮಾಡ್ತಾನೆ, ತಂದೆ ತಾಯಿನೇ ಬ್ರಹ್ಮಾಂಡ, ಅವ್ರ ಪಾದದರಿಯಲ್ಲೇ ಎಲ್ಲ ಇದೆ, ಹಾಗಾಗಿ ಸುಮ್ಮನೆ ಸುತ್ತು ಬರ್ಬೇಕು ಯಾಕೆ, ತಂದೆ ತಾಯಿಯನ್ನೇ ಸುತ್ತಿದ್ರೆ ನಾವು ಇಡೀ ಪ್ರಪಂಚವನ್ನೇ ಸುತ್ತದಂಗೆ ಅಂತ ಹೇಳ್ಬಿಟ್ಟು ಆ ತಂದೆ ತಾಯಿನ ಅಂದರೆ ಶಿವಪಾರ್ವತಿಯನ್ನ ಸುತ್ತ ಹಾಕ್ತಾನೆ. ಇದರಿಂದ ಗಣಪತಿಗೆ ಮದುವೆ ಆಗತ್ತೆ ಅಂತ ಹೇಳ್ತಾರೆ. ಕಾರ್ತಿಕೇಯ ನವಲನ್ನೇರಿ ಬ್ರಹ್ಮಾಂಡವನ್ನು ಪ್ರದಕ್ಷಿಣೆ ಹಾಕಿ ಮರಳಿ ಬಂದಾಗ ಗಣಪತಿಗೆ ವಿವಾಹ ಆಗಿರುತ್ತೆ. ಇದರಿಂದ ಸಿಟ್ಟಾದ ಕಾರ್ತಿಕೇಯ ನಾನಿನ್ನು ಮದುವೆನೇ ಆಗಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಹಾಗೆ ಅಲ್ಲೇ ತಪಸ್ಸನ್ನ ಮಾಡೋಕ್ಕೂ ಕೂಡ ಆರಂಭಿಸ್ತಂತೆ. ಆ ಕಾರ್ತಿಕೇಯನ ಪ್ರತಿಜ್ಞೆಯನ್ನು ಕೇಳಿದ ಪಾರ್ವತಿ ತಾಯಿ ತುಂಬ ದುಃಖ ಆಗುತ್ತೆ. ಅಂದರೆ ಮದುವೆ ಆಗಲ್ಲ ಅಂತ ಹೇಳೋದನ್ನು ಕೇಳಿ ತುಂಬ ದುಃಖ ಆಗಿ ಕೋಪದಿಂದ ಇಲ್ಲೇ ದೇವಿಯನ್ನ ಒಟ್ಟಿಗೆ ನೋಡುವ ಯಾವುದೇ ದಂಪತಿ ಕೂಡ ಪರಸ್ಪರ ದೂರ ಆಗ್ತಾರೆ ಅಂತ ಕಾರ್ತಿಕೇಯನಿಗೆ ಶಾಪ ನೀಡ್ತಾರೆ. ಇಲ್ಲಿಗೆ ಬಂದು ಯಾರು ಗಂಡ ಹೆಂಡ್ತಿರಿಬ್ರು ಪೂಜೆ ಮಾಡ್ತಾರೋ ಅಥವಾ ಇಬ್ಬರು ಬಂದು ಒಟ್ಟಿಗೆ ನೋಡ್ತಾರೋ ಅವರಿಬ್ಬರು ಪರಸ್ಪರ ದೂರ ಆಗಲಿ ಅಂತ ಶಾಪ ನೀಡ್ಬಿಡ್ತಾರೆ. ಹೀಗಾಗಿ ಈ ದೇವಸ್ಥಾನಕ್ಕೆ ಯಾವುದೇ ಗಂಡ ಹೆಂಡ್ತಿರಿಬ್ರು ಹೋದ್ರು ಇಬ್ಬರು ಒಟ್ಟಿಗೆ ಹೋಗಲ್ಲ. ಅಕಸ್ಮಾತ್ ಇಬ್ಬರು ಒಟ್ಟಿಗೆ ಹೋದ್ರು ಒಬ್ರು ಗಂಡ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊ ಬಂದಾಗ ಆ ನಂತರ ಹೆಂಡತಿ ಹೋಗ್ತಾರೆ. ಆ ರೀತಿ ಮಾಡ್ಬೋದು. ಈಗ ನವರಾತ್ರಿ ಸಮಯದಲ್ಲಿ ಭಕ್ತರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಹಾಗಾಗಿ ಪತಿ ಪತ್ನಿ ಪ್ರತ್ಯೇಕ ದರ್ಶನ ಪಡೆಯೋದು ಇಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತೆ. ದೇವಾಲಯದ ಸುತ್ತಮುತ್ತ ತುಂಬ ಶಾಂತವಾಗಿರೋದ್ರಿಂದ ಇಲ್ಲಿ ನೈಸರ್ಗಿಕ ಸೌಂದರ್ಯವನ್ನು ಕೂಡ ತುಂಬಿದೆ. ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ಆಗುತ್ತೆ ಮತ್ತು ಪ್ರವಾಸ ಮಾಡೋಕ್ಕೆ ಬಂದವರಿಗೆ ಪ್ರವಾಸ ಸ್ಥಳವಾಗಿ ಕೂಡ ಕಾಣಿಸುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಬಿರುವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.